ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆದ್ರೆ ಟ್ರಂಕ್ ಒಂಥರ ವಿಚಿತ್ರವಾಗಿದೆ. ಆ ಟ್ರಂಕ್ ಬೀಗ ಹಾಕೋ ಜಾಗದಲ್ಲಿ ಈ ಆಪ್ತಮಿತ್ರ ಸಿನಿಮಾದಲ್ಲಿ ನಾಗೋಲಿ ರೂಮ್ಗೆ ದಿಗ್ಬಂಧನ ಹಾಕ್ತಾರಲ್ಲ, ಆ ಥರ ದಿಗ್ಬಂಧನ ಹಾಕಿದ್ದಾರೆ ಕಣೆ. ಅಕ್ಕ, ನೀನು ಸಿನಿಮಾನೆಲ್ಲ ನಂಬ್ತೀಯಾ? ಅದೆಲ್ಲ ಕಾಲ್ಪನಿಕ ಕಣೆ. ನಿಜವಾದ ಜೀವನದಲ್ಲಿ ಇದೆಲ್ಲ ಏನೂ ಇರಲ್ಲ. ಏನೋ ಡಿಸೈನ್ ಮಾಡಿರ್ತಾರೆ, ಇದು ಆಂಟಿಕ್ ಡಿಸೈನ್ ಅಂತಾರಲ್ಲ, ಅದಿರಬೇಕು. ಅಯ್ಯೋ, ಅದೆಲ್ಲ ಅಲ್ಲ ಕಣೆ ಗೌರಿ. ಆ ಟ್ರಂಕ್ ನೋಡ್ತಾ ಇದ್ರೆ ಅದ್ರೊಳಗಡೆ ಏನೋ ಇದೆ ಅಂತ ಅನಿಸ್ತು. ಅದನ್ನು ಓಪನ್ ಮಾಡೋಕ್ಕೆ ಅಂತ ಹೋದಾಗ ಮಾವ ಬೈದ್ರು. ಇನ್ಯಾವತ್ತೂ ಅದ್ರ ಬಗ್ಗೆ ಮಾತಾಡಬೇಡ, ಏನು ಕೇಳಬೇಡ ಅಂದ್ಬಿಟ್ರು. ಹಾಗಿದ್ರೆ ಅದ್ರೊಳಗೆ ಏನಿರ್ಬೋದು? ಅದೇನು ಅನ್ನೋದನ್ನ ತಿಳ್ಕೊಳ್ಳೇಬೇಕು ಅಕ್ಕ. ಹೌದು ಕಣೆ ಗೌರಿ, ನನಗೂ ಹಾಗೆ ಅನಿಸ್ತಾ ಇದೆ. ಕುತೂಹಲ ತಡೆಯೋಕ್ಕಾಗ್ತಾ ಇಲ್ಲ. ಬಾ, ಈಗಲೇ ಹೋಗಿ ನೋಡೋಣ. ಬೀಗ ಹಾಕಿದೆ, ಕೀ ಇಲ್ಲ. ಅಯ್ಯೋ, ತಲೆ ಕೆಡಿಸ್ಕೋಬೇಡ. ಇಂಟರ್ನೆಟ್ಟಲ್ಲಿ ಹೇರ್ ಪಿನ್ ಹಾಕಿ ಹೇಗೆ ಬೀಗ ಓಪನ್ ಮಾಡೋದು ಅಂತ ತಿಳ್ಕೊತೀನಿ. ಯಾರು ಇದ್ದಾಗ ಕಾಲ್ ಮಾಡು, ಬರ್ತೀನಿ. ಓಕೆನಾ? ಸರಿ, ಆಯ್ತು, ಹಾಗೆ ಮಾಡೋಣ. ಆದರೆ ಗೌರಿ, ವಿಷಯ ಗುಟ್ಟಾಗಿರ್ಲಿ. ಮಾವ ಬೇಡ ಅಂದ್ರು ನಾವು ಆ ಪೆಟ್ಟಿಗೆ ಓಪನ್ ಮಾಡೋಕೆ ಹೋಗ್ತಿದ್ದೀವಿ. ಅದಕ್ಕೆ ಯಾವುದನ್ನು ಬೇಡ ಅಂತಾರೋ ಅದನ್ನೇ ತಾನೇ ಮಾಡಬೇಕು ಅನ್ಸೋದು. ಅದು ನಿಜಾನೇ. ಒಟ್ಟಿನಲ್ಲಿ ಆ ಟ್ರಂಕಲ್ಲಿ ಏನಿದೆ ಅಂತ ನಾನು ನೋಡಲೇಬೇಕು. ಅವ್ರು ಟ್ಯೂಷನ್ನಿಂದ ಬರೋದು ಇನ್ನೂ ಅರ್ಧ ಗಂಟೆ ಮೇಲಾಗುತ್ತೆ. ನೀನೇನು ತಲೆ ಕೆಡಿಸ್ಕೊಡ. ಎಲ್ಲಿ ಮಂಚದ ಕೆಳಗಡೆ ಇದೆ. ಮಾವನ ಕಿವಿ ಬೇರೆ ವಿಷಯದಲ್ಲೆಲ್ಲ ಮಂದ, ಆದರೆ ಟ್ರಂಕ್ ವಿಷಯದಲ್ಲಿ ಮಾತ್ರ ತುಂಬ ಚುರುಕು. ಏನು ಯೋಚನೆ ಮಾಡಬೇಡ, ಬಾ. ಇದು ನಾರ್ಮಲ್ ಟ್ರಂಕ್ ಥರ ಇಲ್ಲ, ಬೇರೆ ಥರನೇ ಇದೆ. ಅದನ್ನೇ ತಾನೇ ನಾನು ಹೇಳಿದ್ದು. ಅದಕ್ಕೆ ಇದ್ರೊಳಗಡೆ ಏನಿದೆ ಅಂತ ನನಗೂ ತಿಳ್ಕೋಬೇಕು ಅನ್ನೋ ಕುತೂಹಲ ಬಂದಿತ್ತು. ಸರಿ ಸರಿ, ನಾನೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಬಂದೇನೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.